ಇವತ್ತು ನಡೀತಾ ಇರೋ ಇಂಡಸ್ಟ್ರಿಯಲೈಸೇಷನ್ಗೆ ನಮ್ಮಲ್ಲಿರೋ ಜನಸಂಖ್ಯೆ ಸಾಕಾಗಲ್ಲ ಸರ್. ಇವತ್ತು ಸಣ್ಣ ಕೈಗಾರಿಕೆಗಳಲ್ಲಿ 50% ಉದ್ಯೋಗಕ್ಕೆ ಜನ ಬೇಕಾಗಿದೆ ಸರ್. ಸಣ್ಣ ಕೈಗಾರಿಕೆಗಳು ಏನಾಗೋಗಿದೆ ಅಂದರೆ ಎಲ್ಲರಿಗೂ ಟ್ರೈನಿಂಗ್ ಸೆಂಟರ್ ಆಗೋಗ್ಬಿಟ್ಟಿದೆ. ಉದ್ಯೋಗದಾತರು ಕ್ಯೂನಲ್ಲಿ ನಿಂತಿದ್ದಾರೆ, ಉದ್ಯೋಗಾಕಾಂಕ್ಷಿಗಳು ಕಮ್ಮಿ. ಸರ್ಕಾರದಲ್ಲಿ ಏನು ಟ್ರೈನಿಂಗ್ ಅಂತ ಕೊಡ್ತಾರೆ ಅಥವಾ ಸ್ಕಿಲ್ಲಿಂಗ್ ಅಂತ ಕೊಡ್ತಾರೆ, ಅದಕ್ಕೂ ಮತ್ತೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಿದೆ ಇನ್ನೂ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸರ್, ನನ್ನ ಹೆಸರು ಶ್ರೇಯಾಂಸ್ ಜೈನ್ ಅಂತ. ನಾನು ಒಂದು ಟ್ಯಾಲೆಂಟ್ರಿ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಒಂದು ಶುರು ಮಾಡಿದ್ದು. ನನಗೆ ನನ್ನ ಜೀವನದಲ್ಲಿ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಜೊತೆಗೆ ನಾನು ಒಡಹುಟ್ಟಿದ ತಮ್ಮ ಒಂದು ಸಂಜಯ್ ಅಂತ, ಜಗದೀಶ್ ಅಂತ ಒಬ್ಬರು, ನಯಾಜ್ ಅಂತ ಒಬ್ಬರು, ಇನ್ನೊಂದು 2-3 ಜನ ಸೇರ್ಕೊಂಡು ಒಂದು ಟ್ಯಾಲೆಂಟ್ರಿ ಗ್ರೂಪ್ ಅಂತ ಮಾಡಿದ್ವು ಸರ್. ನಮ್ಮ ಧ್ಯೇಯ ಏನಿತ್ತು, ಏನಾದರೂ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ. ನನ್ನದೇ ಆದ ಒಂದು ಇಂಡಸ್ಟ್ರಿ ಇದೆ. ನನ್ನ ಇಂಡಸ್ಟ್ರಿ ಬಿಟ್ಟು ಏನಾದರೂ ಹೊಸದಾಗಿ ಮಾಡಬೇಕು, ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ. ಏಕೆಂದರೆ ಜನಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ತುಳುಕಂತೂ ಇದ್ದೇ ಇದ್ದಿತ್ತು. ಯಾಕೆಂದರೆ ನಮ್ಮದು ಇಂಡಸ್ಟ್ರಿಗೆ ಏನಾಗುತ್ತೆ, ಬೆಳಗ್ಗೆ 8 ಗಂಟೆ ಬಂದು ಮತ್ತೆ ಸಂಜೆವರೆಗೂ ಅದೇ ಒಂದು ಆಚೆ ಕಡೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಈ ನಮ್ಮ ತೊಳಲಿಕೆನಲ್ಲಿ ನನ್ನ ಫ್ರೆಂಡು ಜಗದೀಶ್ ಅವರು ಮತ್ತು ನಯಾಜು ನನ್ನ ಜೊತೆ ಕಾಲೇಜಲ್ಲಿ ಓದ್ದವನು, ಮತ್ತು ನನ್ನ ಸ್ವಂತ ತಮ್ಮ, ನಾವೆಲ್ಲ ಸೇರ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಒಂದು ಸ್ಕಿಲ್ಲಿಂಗ್ ಬಗ್ಗೆ ಯೋಚನೆ ಮಾಡಿದ್ವು. ಆವಾಗ ವಿ ಗಾಟ್ ಇನ್ವಾಲ್ವ್ಡ್ ಇನ್ ಆನ್ ದ ಜಾಬ್ ಸ್ಕಿಲ್ಲಿಂಗ್ ಅಂತ. ಸರ್, ನಮ್ಮದು ಇವತ್ತು ಟ್ಯಾಲೆಂಟ್ರಿ ಕೆಳಗಡೆ ಗ್ರಾಮ ವಿಕಾಸ್ ಸಂಸ್ಥೆ ಅಂತ ಇದೆ, ಡಾಯ್ ಫೌಂಡೇಶನ್ ಇದೆ, ಹಾಗೆ ಹಲವಾರು ಸಂಸ್ಥೆಗಳನ್ನ ಮಾಡಿದ್ದೀವಿ. ಇದರೊಳಗೆ ನಾವೇನು ಮಾಡ್ತಾಯಿದ್ದೀವಿ, ಇವಾಗ ಹಳ್ಳಿ ಕಡೆ ಇರೋ ಮಕ್ಕಳಿಗೆ ಬೆಂಗಳೂರಲ್ಲಿರೋ ಕೆಲಸದ ಬಗ್ಗೆ ಗೊತ್ತಿರಲ್ಲ. ಬೆಂಗಳೂರಲ್ಲಿರೋ ಇಂಡಸ್ಟ್ರಿಗಳಿಗೆ ಊರಲ್ಲಿರೋ ಮಕ್ಕಳನ್ನ ಕರ್ಕೊಂಬಂದು ಟ್ರೈನ್ ಮಾಡಿ ಪ್ಲೇಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಇವತ್ತು ಮೇನ್ ಪ್ರಾಬ್ಲಮ್ ಇರೋದು ಅಂದರೆ ನಮ್ಮ ಜನದಲ್ಲಿ ಜನ ಕಮ್ಮಿ ಇಲ್ಲ, ಬಟ್ ನಮಗೇನಾಗ್ತಾ ಇದೆ, ಎಲ್ಲಿ ಕೆಲಸ ಇದೆ ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಜನ ಇರೋದು ಕಂಪ್ನಿಗಳಿಗೆ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಟ್ಯಾಲೆಂಟ್ರಿ ಸಂಸ್ಥೆ ಇವತ್ತು ಮಾಡ್ತಾ ಇರೋದು ಮೇನ್ ಕೆಲಸ ಅಂದರೆ ಹಳ್ಳಿಗಳ್ಗೆ ಹೋಗ್ತೀವಿ, ಹುಡುಗರಿಗೆ ಕರ್ಕೊಂಬಂದು ಬೆಂಗಳೂರಲ್ಲಿ ಟ್ರೈನ್ ಮಾಡಿ ನಮ್ಮ ಸರ್ಕಾರದ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ನ್ಯಾಪ್ಸ್ ಕೆಳಗಡೆ ಕರ್ಕೊಂಬಂದು ದೊಡ್ಡ ಕಂಪ್ನಿಗಳಲ್ಲಿ ಅವ್ರಿಗೆ ಪ್ಲೇಸ್ ಮಾಡ್ತೀವಿ ಸರ್. ಅದರೊಳಗೆ ಏನಾಗುತ್ತೆ, ಫಸ್ಟು ಟ್ರೈನಿಂಗ್ ಮಾಡ್ತೀವಿ, ಮತ್ತು ಅವ್ರಿಗೆ 12 ತಿಂಗಳಿಂದ 24 ತಿಂಗಳವರೆಗೂ ಒಂದು ಆನ್ ದ ಜಾಬ್ ಸ್ಕಿಲ್ಲಿಂಗ್ ಅಂತ ನಡೀತದೆ. ಅದರೊಳಗೆ ಒಂದು 2 ವರ್ಷ ಆದಮೇಲೆ ಅವ್ರಿಗೆ ಸಂಸ್ಥೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಏನಾಗುತ್ತೆ, ಇವತ್ತು ಮಕ್ಕಳಿಗೆ ಯಾವುದೇ ಕಂಪ್ನಿಗೆ ಹೋದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಎಲ್ಲಿ ಕೆಲಸ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅಲ್ಲಿ ನಮ್ಮ ಟ್ಯಾಲೆಂಟ್ರಿ ಸಂಸ್ಥೆ ಹೆಲ್ಪ್ ಮಾಡುತ್ತೆ. ನಮ್ಮ ಗ್ರಾಮ ವಿಕಾಸ್ ಸೊಸೈಟಿನಲ್ಲಿರೋ ಜನ ಹಳ್ಳಿಗೆ ಹೋಗ್ತಾರೆ, ಅಲ್ಲಿ ಯಾವ ಕಂಪ್ನಿನಲ್ಲಿ ಕೆಲಸ ಇದೆ ಅಂತ ಹೇಳ್ತೀವಿ, ಮತ್ತು ಅಲ್ಲಿಂದ ಹುಡುಗರನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಟ್ಟು ಮತ್ತು ಒಂದು ಸಂಸ್ಥೆಗೆ ಭರ್ತಿ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲರಿಗೂ ಒಂದು ಸ್ಟೈಫಂಡ್ ಅಂತ ಒಂದು ಕೊಡಿಸಿ, ಮೊದಲನೇ ದಿನದಿಂದ ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇಲ್ದಲೇ ಇದ್ದರೂ ಅವ್ರಿಗೆ ಕೆಲಸ ಸಿಗುತ್ತೆ. ಕೆಲಸ ಅನ್ನೋಕ್ಕಿಂತ ಟ್ರೈನಿಂಗ್ ಸಿಗುತ್ತೆ. 12ರಿಂದ 24 ತಿಂಗಳವರೆಗೂ ಹುಡುಗರಿಗೆ ಟ್ರೈನಪ್ ಆಗ್ತಾರೆ. ಟ್ರೈನಿಂಗ್ ಟೈಮಲ್ಲಿ ಅವ್ರಿಗೆ ಸ್ಟೈಫಂಡ್ ಸಿಗುತ್ತೆ. ಮೇಯ್ನ್ ಅದು ಏನಾಗುತ್ತೆ, ಏನೂ ಎಕ್ಸ್ಪೀರಿಯೆನ್ಸ್ ಇಲ್ದಲೇ ಇರೋರಿಗೆ ಕೆಲಸ ಸಿಗಲ್ಲ. ಇಲ್ಲಿ ನಾವು ಮಾಡ್ತಾರೋ ಮೇಯ್ನ್ ಕೆಲಸ ಏನಂದರೆ, ಈವನ್ ಎಕ್ಸ್ಪೀರಿಯೆನ್ಸ್ ಇಲ್ದಲೇ ಇರೋರಿಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು 2 ವರ್ಷ ಆದಮೇಲೆ ಅವ್ರು ಎಲ್ಲಿ ಬೇಕಾದ್ರೂ ಕೆಲಸ ಸಿಗೋವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಕೆಲವು ಸಲ ಅದೇ ಕಂಪ್ನಿನಲ್ಲಿ ಹುಡುಗರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಲ್ಲೇ ಭರ್ತಿ ಆಗ್ತಾರೆ. ಇಲ್ಲ ಅಂದರೆ ಅವರು ಕೊಟ್ಟಿರೋ ಎಕ್ಸ್ಪೀರಿಯೆನ್ಸು ಯಾವುದಾದ್ರೂ ಕಂಪ್ನಿನಲ್ಲಿ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೋದು ಸರ್. ಸರ್, ಮೇಜರ್ಲಿ ನಾವು ಟ್ಯಾಲೆಂಟ್ರಿನಲ್ಲಿ ನಮಗೆ ಇಷ್ಟ ಇರೋದು, ಯಾರಿಗೆ ದೊಡ್ಡ ಹುದ್ದೆ ನಾವು ಕೊಡಿಸ್ಲಿಕ್ಕೆ ಹೋಗಲ್ಲ ಸರ್. ಇವಾಗ ಡಿಗ್ರಿ ಮಾಡಿರೋಂಥ ಮಕ್ಕಳು ಎಲ್ಲಾದರೂ ಹೋಗಿ ಸೇರ್ಕೊಂಬಿಡ್ತಾರೆ. ಇಂಜಿನಿಯರಿಂಗ್ ಮಾಡಿದಂಥವ್ರಿಗೆ ಒಂದು ವ್ಯವಸ್ಥೆ ಬಗ್ಗೆ ಗೊತ್ತಿರ್ತದೆ, ಇಂಟರ್ನೆಟ್ ಬಗ್ಗೆ ಗೊತ್ತು, ಮೊಬೈಲ್ ಬಗ್ಗೆ ಗೊತ್ತು, ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅವರಾಗೆ ಹುಡ್ಕೊಂಡು ಹೋಗ್ತಾರೆ. ನಮ್ಮ ಬೇಸಿಕ್ ಇರೋದು 7ನೇ ಕ್ಲಾಸ್ ಪಾಸ್ ಆದಂಥವ್ರು, 10ನೇ ಕ್ಲಾಸ್ ಪಾಸ್ ಆದಂಥವ್ರು, ITI ಮಾಡಿರೋವಂಥವ್ರು, ಡಿಪ್ಲೊಮಾ ಮಾಡಿರೋ, ಇವ್ರದ್ದು ಏನಿರುತ್ತೆ, ಒಂದು ಸ್ವಲ್ಪ ಜನಕ್ಕೆ ಪರಿಚಯ ಕಮ್ಮಿ ಇರ್ತದೆ, ಸಂಸ್ಥೆಗಳ ಬಗ್ಗೆ ಪರಿಚಯ ಕಮ್ಮಿ ಇರ್ತದೆ. ಅಂಥವ್ರಿಗೆ ನಾವು ಹೋಗ್ಬಿಟ್ಟು ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡಿಸೋದು ಸರ್ ಮೇಯ್ನು. ಯಾಕೆಂದರೆ ಇಂಜಿನಿಯರ್ ಮಕ್ಕಳು ಬುದ್ಧಿವಂತಿರ್ತಾರೆ, ಅವ್ರ ಮೆರಿಟ್ ಇರ್ತದೆ. ಅದೇ ನಮ್ಮ 10th ಫೇಲ್ ಆಗಿರ್ತಾರೆ, 7th ಆದಮೇಲೆ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ಟಿರ್ತಾರೆ, ಅಂಥವ್ರನ್ನ ಕರ್ಕೊಂಬರ್ತೀವಿ. ಯಾಕೆಂದರೆ ಅವ್ರಿಗೆ
ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲೊಂದು ಕೆಲಸ ಹುಡುಕಬೇಕು, ಇಲ್ಲಿ ಯಾರ್ದೋ ಮನೇಲಿ ಇರಬೇಕು, ಇದೆಲ್ಲ ಕಷ್ಟ ಆಗ್ತದೆ. ಅಲ್ಲಿ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಹ್ಯಾಂಡ್ ಹೋಲ್ಡಿಂಗ್ ಮಾಡುತ್ತೆ ಮತ್ತು ಅವ್ರಿಗೆ ಒಳ್ಳೆ ಕಂಪ್ನಿಗಳಲ್ಲೇ ಕೆಲಸ ಕೊಡಿಸ್ತೀವಿ. ನಮ್ಮ ಮೇಯ್ನ್ ಇದು ಅಂದರೆ ವಿ ಸ್ಟಿಕ್ ಟು ಮಿನಿಮಮ್ ವೇಜಸ್ ಕೊಡಿಸ್ತೀವಿ. ಯಾಕೆಂದರೆ ಇವತ್ತು ನ್ಯಾಪ್ಸ್ ಪ್ರಕಾರ ಹೋದರೆ ಸರ್ಕಾರದಲ್ಲಿ 7,000 ಕೊಟ್ಟರು ಆಗೋಗುತ್ತೆ. ಬಟ್ ನಮ್ಮ ಕಂಪ್ನಿ ಏನು ಮಾಡ್ತಾ ಇದೆ, ವಿ ಆರ್ ಟೈಯಿಂಗ್ ಅಪ್ ವಿತ್ ದೋಸ್ ಕಂಪ್ನೀಸ್ ವಿಚ್ ಆರ್ ರೆಡಿ ಟು ಪೇ ಓನ್ಲಿ ಮಿನಿಮಮ್ ವೇಜಸ್ ಈವನ್ ದೋ ದೇ ಕಮ್ ಆ್ಯಸ್ ಅಪ್ರೆಂಟಿಸ್. ನಮ್ಮ ಮೇಯ್ನು ಮಕ್ಕಳಿಗೆ ಬೆಂಗಳೂರಿಗೆ ಬಂದಾಗ 3,000-4,000 ರೂಪಾಯಿ ಬರೀ ಊಟ ತಿಂಡಿಗೆ ಬೇಕಾಗ್ತದೆ ತಿಂಗಳಿಗೆ, ಒಂದು 3,000 ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗುತ್ತೆ, ಮತ್ತೊಂದು 3,000-4,000 ರೂಪಾಯಿ ಇಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾಗ್ತದೆ, ಮತ್ತು ಅದರ್ ಎಂಟರ್ಟೈನ್ಮೆಂಟ್ 3,000-4,000. ಅಟ್ಲೀಸ್ಟ್ ಮಿನಿಮಮ್ ವೇಜಸ್ ನಮ್ಮ ಕರ್ನಾಟಕ ಪ್ರಕಾರ ಒಂದು 13,000-14,000 ಇದೆ. ನಮ್ಮ ಹತ್ರ ಬಂದಿದ್ದ ಮಕ್ಕಳಿಗೆ ಅಟ್ಲೀಸ್ಟ್ 14,000ವರೆಗಂತೂ ಸಿಗೋ ಅಷ್ಟಂತೂ ನಾವು ವ್ಯವಸ್ಥೆ ಮಾಡಿದ್ದೀವಿ ಸರ್. ಇನ್ನೊಂದು ನಮ್ಮ ಸಂಸ್ಥೆ ಇದು ಅಂದರೆ ನಾವು ಯಾವುದೇ ವಿದ್ಯಾರ್ಥಿಗಳಿಂದ ₹1 ಅಪೇಕ್ಷೆ ಪಟ್ಟಿಲ್ಲ, ಅಪೇಕ್ಷೆ ಪಡೋದು ಇಲ್ಲ, ನಮ್ಗೆ ಯಾರೂ ದುಡ್ಡು ಕೊಡೋದು ಬೇಕಾಗಿಲ್ಲ ಸರ್. ನಾವು ನಮ್ಮದೇ ಆದ ಎಲ್ಲ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇರುತ್ತದೆ. ನಾವು ಅವ್ರಿಗೆ ಸರ್ವಿಸ್ ಚಾರ್ಜಸ್ ಅಂತ ಆ್ಯಸ್ ಪರ್ ನ್ಯಾಪ್ಸ್ ರೂಲ್ಸ್ ಅಥವಾ ಸ್ಕಿಲ್ಸ್ ಇಂಡಿಯಾದಲ್ಲೇ ಒಂದು ಸಣ್ಣದಾದ ಒಂದು ಫೀಸ್ ನಮಗೆ ಕೊಡ್ತಾರೆ. ಅದರೊಳಗೆ ನಾವು ಸಂತುಷ್ಟವಾಗಿದ್ದೀವಿ. ನಮ್ಮ ಹತ್ರ ಬಂದಾಗ ಯಾವುದೇ ಮಕ್ಕಳ ಹತ್ರ ಚಾರ್ಜ್ ಮಾಡಲ್ಲ ಸರ್. ಸುಮಾರು ಇವತ್ತು ನಮ್ಮ ಗ್ರಾಮ ವಿಕಾಸ್ ಸೊಸೈಟಿ ಕೆಳಗಡೆ ವಿ ಆರ್ ಎ TPA ವಿತ್ ರಿಜಿಸ್ಟರ್ಡ್ ವಿತ್ NSDC. ಇವತ್ತು ನಮ್ಮ ಹತ್ರ ಒಂದು 9,200 ಮಕ್ಕಳಿದ್ದಾರೆ ಸರ್, ಅಕ್ರಾಸ್ ಇಂಡಿಯಾ ಇದ್ದಾರೆ. ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ನಮ್ಮ ಹತ್ರ ಒಂದು 185 ಸಂಸ್ಥೆಗಳಲ್ಲಿ ನಾವು ಹುಡುಗರನ್ನ ಪ್ಲೇಸ್ ಮಾಡಿದ್ದೀವಿ ಸರ್. ಆನ್ ದ ಜಾಬ್ ಸ್ಕಿಲ್ಲಿಂಗು ಇದು NSDC ಪ್ರೋಗ್ರಾಮ್ ಪ್ರಕಾರ ಹೋಗುತ್ತೆ. ಕೆಲವು ರಿಟೇಲ್ ಇಂಡಸ್ಟ್ರಿಗೆ ಬರ್ತಾರೆ, ಕೆಲವರು ಆಟೋಮೊಬೈಲಿಗೆ ಬರ್ತಾರೆ, ಕೆಲವರು ಮ್ಯಾನುಫ್ಯಾಕ್ಚರಿಂಗ್ ಬರ್ತಾರೆ, ಕೆಲವರು ವೆಲ್ಡರ್ಸ್ ಆಗಿ ಬರ್ತಾರೆ. ಅದ್ರ ಪ್ರಕಾರ NSDC ಪ್ರೋಗ್ರಾಮ್ ಹೇಗಿರುತ್ತೆ ಅಂದರೆ ಇಟ್ ಮೇ ಬಿ ಮಿನಿಮಮ್ ಆಗಿ 3 ಮಂತ್ಸಿಂದ ಹಿಡಿದು ಮ್ಯಾಕ್ಸಿಮಮ್ ಆಗಿ 24 ತಿಂಗಳವರೆಗೆ ಇರುತ್ತೆ. ಸೊ ಇವತ್ತು ಮಿನಿಮಮ್ ವೇಜಸ್ ಎಲ್ಲ ಸಂಸ್ಥೆಗಳು ಕೊಡ್ತದೆ, ಯಾರು ಏನು ಕಮ್ಮಿ ಕೊಡೋಕ್ಕೇನಿದ್ದಿಲ್ಲ. ಯಾಕೆಂದರೆ ಕೆಲಸ ಮಾಡ್ತಾರೆ ಮಕ್ಕಳು, ದುಡ್ಡು ಕೊಡೋಕ್ಕಂತೂ ರೆಡಿ ಇರ್ತಾರೆ. ಸೊ ಚೆನ್ನಾಗಿದೆ ಸರ್, ಮಾಡ್ಬೋದು. ಯಾಕೆಂದರೆ ಮುಂಚೆ ಅಂದರೆ 5,000-6,000 ರೂಪಾಯಿ ಕೊಡೋರು, 5,000-6,000 ರೂಪಾಯಿ ಕೊಟ್ಟರೆ ಮಕ್ಕಳು ಮತ್ತೆ ಊರಿಂದ ದುಡ್ಡು ತರಿಸ್ಬೇಕಾಗಿತ್ತು. ಇವಾಗ ಅದಂತೂ ಇಲ್ಲ. ಮಿನಿಮಮ್ ವೇಜಸ್ ಅಂತೂ ಇವತ್ತು ಎಲ್ಲ ಸಂಸ್ಥೆಗಳು ಕೊಡಲಿಕ್ಕೆ ರೆಡಿ ಇದ್ದಾರೆ ಸರ್. ಇವತ್ತು ಯಾರು ರಾ ಆಗಿ ಬರ್ತಾರೆ, 2 ವರ್ಷ ಯಾವುದೇ ಕಂಪ್ನಿನಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮೋಲ್ಡ್ ಆಗೋಗ್ಬಿಡ್ತಾರೆ ಸರ್. ಮತ್ತು ಅಲ್ಲಿ ಕೊಡೋ ಸರ್ಟಿಫಿಕೇಟ್ ಏನಿದೆ, ಇಟ್ ಈಸ್ ರೆಕಗ್ನೈಸ್ಡ್ ಅಕ್ರಾಸ್ ದ ಗ್ಲೋಬ್. ಇವಾಗ ಒಂದು ಟೊಯೋಟಾ ಅಂತ ಕಂಪ್ನಿ ಅಥವಾ ಸ್ನೈಡರ್ ಅಂತ ಕಂಪ್ನಿನಲ್ಲಿ ಕೊಡೋ ಸರ್ಟಿಫಿಕೇಟು ಯಾರಿಗೆ ತೋರಿಸಿದ್ರು ಇವತ್ತು ಪ್ರಪಂಚದಲ್ಲಿ ಸ್ನೈಡರ್ ಈಸ್ ಎ ಫ್ರೆಂಚ್ ಮಲ್ಟಿನ್ಯಾಷನಲ್, ಟೊಯೋಟಾ ಜಾಪನೀಸ್ ಕಂಪ್ನಿ, ಹಿಟಾಚಿ ಈಸ್ ಎ ಜಾಪನೀಸ್ ಕಂಪ್ನಿ. ಅವ್ರದ್ದು ಕೊಟ್ಟಿರೋ ಸರ್ಟಿಫಿಕೇಟು ಪ್ರಪಂಚದಲ್ಲಿ ಎಲ್ಲೋದ್ರೂ ಇವನಲ್ಲಿ ಕೆಲಸ ಮಾಡಿದ್ದಾನೆ, ಇವನು ಅಲ್ಲಿ ವೆಲ್ಡ್ರಾಗಿದ್ದ ಅಂದರೆ ಜನ ಬಂದು ಕ್ಯೂನಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಸರ್. ಇವತ್ತು ಯಾವ ಥರ ಇದೆ ಅಂದರೆ ಉದ್ಯೋಗದಾತರು ಕ್ಯೂನಲ್ಲಿ ನಿಂತಿದ್ದಾರೆ, ಉದ್ಯೋಗಾಕಾಂಕ್ಷಿಗಳು ಕಮ್ಮಿ. ಬಟ್ ಒಂದೇ ಒಂದು ಪ್ರಾಬ್ಲಮ್ಮು ಅಂದರೆ ಕೆಲಸ ಗೊತ್ತಿರೋರು ಬೇಕು. ಸುಮ್ಮನೆ ಕರ್ಕೊಂಬಂದು ಇಲ್ಲಿ ಕೂರಿಸಿ ಅವ್ರಿಗೆ ಇವತ್ತು ಈ ಸಣ್ಣ ಕೈಗಾರಿಕೆಗಳು ಏನಾಗೋಗಿದೆ ಅಂದರೆ ಎಲ್ಲರಿಗೂ ಟ್ರೈನಿಂಗ್ ಸೆಂಟ್ರ್ ಆಗೋಗ್ಬಿಟ್ಟಿದೆ. ಇಲ್ಲಿ ಬರ್ತಾರೆ ಮಕ್ಕಳು, 1 ವಾರ ಕೆಲಸ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಒಂದು 6 ತಿಂಗಳು ಕೆಲಸ ಮಾಡ್ತಾರೆ, ಕಲ್ತ್ಕೋತಾರೆ, ದೊಡ್ಡ ಕಂಪ್ನಿಗೆ ಹೋಗ್ತಾರೆ. ಆ ಥರ ನೋಡ್ಲಿಕ್ಕೆ ಹೋದರೆ ಇದು ನ್ಯಾಪ್ಸ್ ಪ್ರೋಗ್ರಾಮಲ್ಲಿ ದೊಡ್ಡ ಕೆಲಸ, ನ್ಯಾಪ್ಸ್ ಪ್ರೋಗ್ರಾಮಲ್ಲಿ ಸಣ್ಣ ಕೈಗಾರಿಕೆಗಳು ತಗೊಳ್ತಾ ಇದ್ದೀವಿ. ಇವತ್ತು ಇರ್ತಾರೆ, ಕಲಿತಾರೆ, 2 ವರ್ಷ ಆದಮೇಲೆ ದೇ ಕ್ಯಾನ್ ಗೋ. ಬಟ್ ಅಟ್ಲೀಸ್ಟ್ ಸರ್ಕಾರ ಒಂದು ಏನು ಮಾಡಿದೆ ಅಂದರೆ ಫಿಕ್ಸಿಂಗ್, ನಿಮ್ಮ ಎಷ್ಟು ಟ್ರೈನಿಂಗ್ ಪೀರಿಯಡ್ ಇರುತ್ತೆ, 12 ತಿಂಗಳಾಗಲಿ ಅಥವಾ 24 ತಿಂಗಳಾಗಲಿ, ಅಷ್ಟು ದಿನ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ಮಾಡಿದೆ. ಅದರಿಂದ ಒಂದು ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅವ್ರು ಕೆಲಸ ಕೊಟ್ಟಂಥ ಸಂಸ್ಥೆಗಳಿಗೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ಫುಲ್ ಟೈಮ್ ವರ್ಕ್ ಆಗುತ್ತೆ. ಕಂಪ್ನಿಯ ಸೆಲೆಕ್ಷನ್ ಹೇಗೆ ಇರುತ್ತೆ ಅಂತ ಸರ್, ಎಲ್ಲ ಬೇಸಿಕ್ಕು ಸರ್. ಎಲ್ಲ ಸಂಸ್ಥೆಗಳು ಅವ್ರದ್ದೇ ಅದು ವೈದ್ಯತೆ ಇರುತ್ತೆ ಮತ್ತು ವಿಶೇಷತೆಗಳಿರುತ್ತೆ. ಇವಾಗ ಕೆಲವು ಕಡೆ ವೆಲ್ಡರ್ಸ್ ಬೇಕು ಅಂತಾರೆ, ಇವಾಗ ಕೆಲವು ಕಡೆ ರಿಟೇಲ್ ಸೇಲ್ಸಲ್ಲಿ ಒಂದು ಸ್ವಲ್ಪ ಜ್ಞಾನ ಇದ್ದರೆ ಸಾಕು ಅಂತಾರೆ. ಇನ್ನೊಂದು ಕಡೆ ಪೇಂಟಿಂಗ್ ಇರುತ್ತೆ. ಒಂದೊಂದು ಇವತ್ತು ITI ಹೋಗಿದ್ದಂಥ ಮಕ್ಕಳಿಗೆ ಬೇಸಿಕ್ಕಾಗಿ ಎಲ್ಲ ಗೊತ್ತಿರ್ತದೆ, ಡಿಪ್ಲೊಮಾ ಮಾಡಿದಂಥ ಮಕ್ಕಳಿಗೆ ಎಲ್ಲ ಗೊತ್ತಿರ್ತದೆ, 10th ಮಾಡಿದವ್ರಿಗೆ ಅವ್ರಿಗೆ ಅದು ಅವರ ವಿದ್ಯಾಭ್ಯಾಸ, ವಿದ್ಯಾರ್ಹತೆ ಮತ್ತು ಅವ್ರಿಗೆ ಆಸಕ್ತಿ ಏನಿದೆ ಅದ್ರ ಪ್ರಕಾರ ಇವತ್ತು ಕಂಪ್ನಿಗಳು ಕೆಲಸ ಕೊಡಲಿಕ್ಕೆ ರೆಡಿ ಇದೆ ಸರ್. ಇವತ್ತು ಸಣ್ಣ ಕೈಗಾರಿಕೆಗಳಲ್ಲಿ 50% ಉದ್ಯೋಗಕ್ಕೆ ಜನ ಬೇಕಾಗಿದೆ ಸರ್. ಇವತ್ತು ನನಗೆ ತಿಳಿದಂಗೆ ಬರೀ ನಮ್ಮ ಪೀಣ್ಯ ಮತ್ತು ಕಾಮಾಕ್ಷಿ ಪಾಳ್ಯದಲ್ಲೇ ಸುಮಾರು ಒಂದು 5 ಲಕ್ಷ ಜನ CNC ಆಪ್ರೇಟ್ರು ಅಥವಾ VMC ಆಪ್ರೇಟ್ರುಗಳು ಅಥವಾ ಪ್ರೋಗ್ರಾಮರ್ ಇದ್ದರೆ ಅಷ್ಟು ಅವಕಾಶ ಇದೆ. ಜನ ಇಲ್ಲ, ಜನ ಸಿಗ್ತಾ ಇಲ್ಲ. ಇವಾಗ ನಮ್ಮ ಸರ್ಕಾರದಲ್ಲಿ ಏನು
ಟ್ರೈನಿಂಗ್ ಅಂತ ಕೊಡ್ತಾರೆ ಅಥವಾ ಸ್ಕಿಲ್ಲಿಂಗ್ ಅಂತ ಕೊಡ್ತಾರೆ. ಅದಕ್ಕೂ ಮತ್ತೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಿದೆ ಅದು ಇನ್ನೂ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನಮಗೆ ಇಲ್ಲಿ ಡಿಸೈನರು ಅಥವಾ ಫ್ಯಾಷನ್ ಡಿಸೈನರು, ಟೈಲರು ಅವರು ದಂಡಿಯಾಗಿ ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಅದು ನಮಗೆ ಬೇಕಿಲ್ಲ ಸರ್. ಇವತ್ತು ನಾನೇ ಹೇಳ್ದಂಗೆ ಒಂದು 5 ಲಕ್ಷ ಜನ CNC ಟ್ರೈನಿಂಗ್ ಮಾಡ್ಕೊಂಬಂದರೆ ಇಲ್ಲೇ ಎಲ್ಲೂ ಬೇಡ, ಒಂದು ಪೀಣ್ಯ ಅಂತ ಸಂಸ್ಥೆ ಅಥವಾ ಕಾಮಾಕ್ಷಿ ಪಾಳ್ಯದಲ್ಲೇ ಹೋದರೆ ಅಷ್ಟು ಜನ ಬೇಕಾಗ್ತದೆ. ಇನ್ನು ಫುಲ್ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದೆ. ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿ, ನನಗೆ ಅಟ್ಲೀಸ್ಟ್ ಒಂದು 10th ಮಾಡೋದು ಬಂದ ಮಕ್ಕಳಿಗೆ ನಾನು ನಮ್ಮಲ್ಲೇ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ನಾನು ಅವ್ರಿಗೆ ಬೆಳೆಸ್ಬೋದು. ಅದೇ ಥರ VMC ಅಥವಾ CNC ಆಪ್ರೇಟರ್ಸು ಅವರೆಲ್ಲ ಒಂದು ಬೇಸಿಕ್ ITI ಅಥವಾ ಅವರು ಬಂದು ಕಲಿತೀವಿ ಅಂತ ಒಂದು ಆಸಕ್ತಿ ಇದ್ದರೂ ಸಾಕು, ನಮ್ಮ ಸಣ್ಣ ಕೈಗಾರಿಕೆಗಳಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಅಲ್ಲೇ ನೋಡ್ಕೊಳ್ತೀವಿ, ಅವರು ಹಂಗೆ ರಿಟೈನು ಮಾಡ್ತೀವಿ. ಇವತ್ತು ಮಕ್ಕಳದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಬಾಗಿಲು ಒಳಗಡೆ ಬಂದರೆ ಸಾಕು, ನಾವು ಟ್ರೈನಿಂಗ್ ಕೊಟ್ಟು ನಾವು ಮುಂದೆ ಇಟ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ, ಬಟ್ ಮಕ್ಕಳುಗಳೇ ಬರ್ತಾ ಇಲ್ಲ. ಇವತ್ತು ವ್ಯತ್ಯಾಸ ಆಗಿರೋದು ಅದೇ ಆಗಿರೋದು ಸರ್. ಮಕ್ಕಳ ಬೇಸಿಕ್ ಇವತ್ತು ನಿರೀಕ್ಷೆ ಏನಾಗೋಗಿದೆ ಅಂದರೆ ದೊಡ್ಡ ಸಂಸ್ಥೆಗೆ ಹೋಗಿ ಕೆಲಸ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ, ದೊಡ್ಡ ಸಂಸ್ಥೆಗೆ ಹೋದರೆ ಕಸ ಹೊಡಿತಾ ಇರೋನು ಕಸ ಹೊಡಿತಾನೇ ಇರ್ತಾನೆ, ಇವಾಗ ಪೇಂಟಿಂಗ್ ಮಾಡ್ತಾನೆ ಇರ್ತಾನೆ, ವೆಲ್ಡಿಂಗ್ ಮಾಡ್ತಾನೆ ಇರ್ತಾನೆ. ಬಟ್ ಅದೇ ಸಣ್ಣ ಕೈಗಾರಿಕೆಗಳಲ್ಲಿ ಏನಾಗ್ತದೆ, ನಾವುಗಳೇ ವಿ ಆರ್ ಪ್ಯೂನ್ ಟು ಪ್ರೆಸಿಡೆಂಟ್. ನಾನಿವತ್ತು ಹುಡುಗರು ಬರಲಿಲ್ಲ ಅಂದರೆ ನಾನು ಕಸ ಹೊಡಿತೀನಿ, ಮೆಷಿನ್ ಆಪ್ರೇಟ್ರ್ ಬರಲಿಲ್ಲ ಅಂದರೆ ನಾವು ಬೆಳೆದಿರ್ಬೋದು, ಆದರೂ ಇವತ್ತೂ ನಾವು ಬೆಳ್ಕೊಂಬಂದಿರೋದು ಹಾಗೇ. ಇವತ್ತು ನನ್ನ ಹತ್ರನೂ ಒಂದು 50-60 ಜನ ಕೆಲಸ ಮಾಡ್ತಾಯಿದ್ರೆ, ಆದರೂ ಯಾವುದೇ ಕೆಲಸ ಇದ್ದರೂ ನಾವು ಕಲ್ತಿದ್ದೀವಿ, ಮುಂದೆ ಬರೋರಿಗೂ ಕಲಿಸ್ತೀವಿ. ಬಟ್ ದೊಡ್ಡ ಕೈಗಾರಿಕೆಗಳಲ್ಲಿ ಹಂಗೆ ಆಗಲ್ಲ ಸರ್, ಅವ್ರಿಗೇನೂ ಕಲೀಲಿಕ್ಕಾಗಲ್ಲ, ಮೊನೋಟನಸ್ ವರ್ಕ್ ಆಗಿರುತ್ತೆ. ಒಬ್ಬ ಕೆಲಸ ಹೊಡಿತಾ ಇರೋನು ಕಸ ಹೊಡೆದವನಾಗೇ ಇರ್ತಾನೆ. ಅದಕ್ಕೋಸ್ಕರ ನಾನು ಎಲ್ಲ ಮಕ್ಳುಗಳು ಹೇಳೋದು ಏನಂದರೆ, ನಿಮ್ಮದು ವಿದ್ಯಾಭ್ಯಾಸ ಆದಮೇಲೆ ಆದಷ್ಟು ಅಟ್ಲೀಸ್ಟ್ 1 ವರ್ಷ 2 ವರ್ಷ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ, ನಿಮಗೆ ಒಳ್ಳೆ ಟ್ರೈನಿಂಗ್ ಸಿಗುತ್ತೆ. ಏನಂದರೆ ಯು ವಿಲ್ ಬಿ ಎ ಜನರಲ್ ಮ್ಯಾನೇಜರ್ ದೆನ್ ಬಿಕಮಿಂಗ್ ಎ ಮ್ಯಾನೇಜರ್. ಏಕೆಂದರೆ ಮ್ಯಾನೇಜರ್ ಆದವನು ಒಬ್ಬ ಪರ್ಚೇಸ್ ನೋಡ್ತಾನೆ, ಅಕೌಂಟ್ಸ್ ನೋಡ್ತಾನೆ, ಪ್ರೊಡಕ್ಷನ್ನೇ ಮಾಡ್ತಾನೆ. ಬಟ್ ಅದೇ ನೀವು ಸಣ್ಣ ಕೈಗಾರಿಕೆಗಳಲ್ಲಿ ಬಂದರೆ ನಿಮ್ಮದು ಸರ್ವಾಂಗ ಅಭಿವೃದ್ಧಿ ಆಗಲಿಕ್ಕೆ ಒಂದು ಒಳ್ಳೆಯದಾಗುತ್ತೆ ಸರ್. ಸರ್, ಇವತ್ತು ನಡೀತಾ ಇರೋ ಇಂಡಸ್ಟ್ರಿಯಲೈಸೇಷನ್ಗೆ ನಮ್ಮಲ್ಲಿರೋ ಜನಸಂಖ್ಯೆ ಸಾಕಾಗಲ್ಲ ಸರ್. ಇನ್ನೊಂದು ನಮ್ಮಲ್ಲಿ ಏನಾಗೋಗಿದೆ, ನಿರುದ್ಯೋಗ ಅನ್ನೋಕ್ಕಿಂತ ಜನಕ್ಕೆ ಬಂದು ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಿಲ್ಲ. ನಮ್ಮಲ್ಲಿ ಒಂದು ಜನ್ರೇಷನ್ ಇದೆ. ಆ ಒಂದು ಜನ್ರೇಷನಲ್ಲಿ ಹೆಂಗಾಗೋಗಿದೆ ಅಂದರೆ, ಒಂದು ಕೆಲಸ ಮಾಡ್ದಲೇ ಇರೋದು ನಡೆಯುತ್ತದೆ. ಏನಾಗೋಗುತ್ತೆ ಅಂದರೆ, ನಮ್ಮ ಮಕ್ಕಳು ಮನೆಯಲ್ಲೇ ಇರಲಿ, ಯಾಕೆ ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕು, ಎಲ್ಲರಿಗೂ ಏನಂತಾರೆ, ನನ್ನ ಮಗ ನಮ್ಮೂರಲ್ಲೇ ಕೆಲಸ ಮಾಡಬೇಕು. ಇವಾಗ ಎಲ್ಲರೂ ಮನೆ ಮುಂದೆನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಇಂಡಸ್ಟ್ರಿ ಬರಬೇಕು. ಬಟ್ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಎಲ್ಲ ಇಂಡಸ್ಟ್ರಿ ಬೆಂಗಳೂರು ಸುತ್ತೇ ಬರಬೇಕು ಅಂತಾರೆ. ಇವಾಗ ಮಕ್ಕಳು ಬೆಂಗಳೂರಿಗೆ ಬರಬೇಕು, ಇಲ್ಲ ಇಂಡಸ್ಟ್ರಿ ಆ ಹಳ್ಳಿಗಳಿಗೆ ಹೋಗಬೇಕು. ಅದು ನಡೀತಾ ಇಲ್ಲ ಸರ್. ಇವಾಗ ಎಲ್ಲ ಕಡೆನೂ ಸರ್ವಂಗೀಯ ಸ್ಪ್ರೆಡ್ ಆದರೆ ಮಕ್ಕಳು ಅಲ್ಲೇ ಮನೆ ಮುಂದೆ ಕೆಲಸ ಮಾಡ್ಬೋದು, ಇಲ್ಲಾಂದರೆ ಮಕ್ಕಳು ಇಲ್ಲಿ ಬಂದು ಕೆಲಸ ಮಾಡಬೇಕಾಗ್ತದೆ. ಅದಾಗ್ತಾ ಇಲ್ಲ. ಮಕ್ಕಳುಗಳಿಗೆ ಬಂದು ಕೆಲಸ ಮಾಡ್ತೀನಿ ಅಂದರೆ ಆಪರ್ಚುನಿಟಿ ಹೇರಳವಾಗಿದೆ ಸರ್. ನನ್ನ ಸ್ವಂತ ಅನುಭವ ಏನಂದರೆ, ಮಕ್ಕಳು ಸಣ್ಣ ಕೈಗಾರಿಕೆಗಳಿಗೆ ಕೆಲಸ ಮಾಡಬೇಕು, ಇಲ್ಲಿ ಕಲಿಬೇಕು, ಮತ್ತು ಉದ್ಯೋಗದ ಹತ್ರ ಆಗಬೇಕು. ಇಲ್ಲಿ ಮಕ್ಳಿಗೆ ಏನಾಗೋಗಿದೆ, ಅಥವಾ ಯಾರೇ ಮನೆಯಲ್ಲೇ ಆಗಲಿ ಎಲ್ಲೋ ಒಂದು ಕಡೆ ಕೆಲಸ ಸೇರ್ಕೊಂಡು ಸಂಬಳ ತಗೊಂಡ್ರೆ ಸಾಕು ಅಂದ್ಕೊಳ್ತಾರೆ. ಇವತ್ತು ಎಷ್ಟು ಅವಕಾಶಗಳಿದೆ ಅಂದರೆ, ನನ್ನ ಪರ್ಸ್ನಲ್ಲು ಏನಂದರೆ, ಒಂದು ಕಡೆ ಕೆಲಸ ಮಾಡಿ ತಿಳ್ಕೊಂಡು ನಾಳೆ ಉದ್ಯೋಗದಾತ ಆಗಬೇಕು. ಇವತ್ತು ಒಬ್ಬ ಉದ್ಯೋಗದಾತ ಆದರೆ ಕಮ್ಮಿ ಅಂದರೆ ಒಂದು 10 ಮನೆನ ಅವನು ಉದ್ಧಾರ ಮಾಡ್ತಾನೆ. ಅದು ಹಂಗೆ ಮಲ್ಟಿಪಲ್ ಆಗುತ್ತೆ, ಮಲ್ಟಿ ಲೆವೆಲ್. ಅದು ನೀವು ಒಂದು ಕೆಲಸಕ್ಕೆ ಸೇರ್ಕೊಂಡ್ರೆ ನೀನುಂಟು, ನಿನ್ನ ಮನೆ ಉಂಟು, ನೀನು ಸಮಾಜಕ್ಕೆ ಏನು ಕೊಟ್ಟೆ, ನಂದಷ್ಟೇ. ನಾನು ಒಂದು ಕಡೆ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ನಾನು ಏನಕ್ಕೆ ಬಂದೆ, ನಮ್ಮ ತಂದೆ ನೋಡಿದ್ದೆ, ನಮ್ಮ ತಂದೆ ಮಾಡಿದ ಸೇವೆ. ನಾವು ಅದೇ ಥರ ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ಉದ್ಯೋಗದಾತರಾಗಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದಕ್ಕೆ ನಾವು ಇಲ್ಲಿ ಬಂದು ಸೇರ್ಕೊಂಡು, ಅದೇ ಥರ ನನ್ನ ಇವತ್ತು ಮಕ್ಕಳಿಗೆ ಎಲ್ಲ ಹೇಳೋದು, ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ನಾಳೆ ಉದ್ಯೋಗಾಂಕ್ಷಿಗಳಾಗೋದು ಬಿಟ್ಟು ಉದ್ಯೋಗದಾತರಾಗಿ ನಮ್ಮ ದೇಶ, ನಮ್ಮ ಮೇಡ್ ಇನ್ ಇಂಡಿಯಾ, ನಮ್ಮ ಸರ್ವಾಂಗೀಯ ನಮ್ಮ ದೇಶ, ನಮ್ಮ ಮುಂಚೆ ಏನಿತ್ತು ಇಂಡಸ್ಟ್ರಿಯಲೈಸೇಷನ್, ಇವತ್ತೂ ಕರ್ನಾಟಕದಲ್ಲೇ ಫಸ್ಟು MSME ರೆವಲ್ಯೂಷನ್ ಆಗಿದ್ದು, ಅದು ಮುಂದುವರ್ಕೊಂಡು ಹೋಗಬೇಕು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.